ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನಿವತ್ತು ನಿಮ್ಗೆ ನಾಗಪ್ಪನಿಗೆ ಪ್ರಿಯವಾದಂಥ ಐಂದ್ರ ನೈವೇದ್ಯಕ್ಕೆ ಅರಳು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಭಾಳ ಸರಳ ಐತಿ. ಈ ಥರ ಮಾಡಿದ್ರಂದ್ರೆ ಒಟ್ಟು ನಿಮ್ಗೆ ಜೋಳ ಉಳಿಯಂಗಿಲ್ಲ. ಬರೀ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಅಂತ. ಫಸ್ಟು ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕಿರಿ. ಯಾಕಂದರೆ ನಾವು ಇದ್ರೊಳಗನ ಜೋಳ ಹಾಕ್ಕೊಳ್ಳೋಣ ಅಂತ. ಹಾಗಾಗಿ ಈಗ ಈ ಒಂದು ನೀರು ಹಾಕಿನಲ್ಲ, ಈ ನೀರನ್ನ ನೀವು ಚೆಂದಾಗಿ ಕುದಿಸ್ಕೊಂಬಿಡ್ರಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿರಿ. ಉಪ್ಪು ಹಾಕಿದ್ರೆ ಜೋಳ ನಾವು ಆಮೇಲೆ ನೈವೇದ್ಯ ಮಾಡಿದ್ಮೇಲೆ ನಾವು ತಿಂತೀವಲ್ಲ, ಹಾಗಾಗಿ ರುಚಿ ಬರ್ತೈತಿ. ಮಸ್ಟ್ ಆ್ಯಂಡ್ ಶುಡ್ ಉಪ್ಪು ಹಾಕಬೇಕು. ಈಗ ನೋಡಿರಿ, ನೀರು ಕುದಿಯೋಕೆ ಕುಂತೈತಿ, ನಿಮಗೆ ಕಾಣಿಸ್ತಿರ್ಬೇಕು. ಈ ಜೋಳ ನೋಡೋಕೆ ಕುಂತಿರಲ್ಲ, ಇದಕ್ಕೆ ಅರಳಿನ ಜೋಳ ಅಂತಾರೆ. ಮಾರ್ಕೆಟ್ನಾಗ ಸಿಗ್ತಾವೆ ನಿಮಗೆ. ಇದು ಕಾಳೆಲ್ಲ ಮಾರ್ತಾರಲ್ಲ, ಅಲ್ಲಿ ಹೋಗಿ ಅರಳಿನ ಜೋಳ ಅಂದ್ರೆ ಕೊಡ್ತಾರೆ. ಅಂತಲ್ಲಿ ತೊಗೊಂಬರ್ಬೇಕು. ತೊಗೊಂಬಂದು ನೋಡಿರಿ, ಈಗ ನೀರು ಸ್ವಲ್ಪ ಕುದಿ ಬಂದಮೇಲೆ ಅದ್ರೊಳಗೆ ಜೋಳ ಹಾಕಬೇಕು. ಹಾಕಿ ನೋಡಿರಿ, ಈ ಥರ ಒಂದು ನಿಮಿಷ ಕುದಿಸ್ಬಿಡ್ಬೇಕು. ಅದನ್ನ ಕುದಿಸಿ ಅದನ್ನು ಸೋಸ್ಕೊಂಬಿಡ್ರಿ. ನೀರು ಇರಲಾರ್ದಂಗೆ ನೀಟಾಗಿ ನೋಡಿರಿ. ನಾನು ಈ ಥರ ಒಂದು ಜಾಳ್ಗೆ ಒಳಗೆ ನೀಟಾಗಿ ಸೋಸ್ಕೊತೀನಿ. ಈಗ ನೋಡಿರಿ, ಈ ಥರ ನೀರೆಲ್ಲ ಹೋದ ನಂತರ ಇದನ್ನೇನು ಮಾಡಬೇಕಪ್ಪ ಅಂದ್ರೆ ಒಂದು ಅರ್ಧ ತಾಸು ಡ್ರೈ ಮಾಡಕ್ಕೆ ಬಿಡ್ಬೇಕು. ನೀವು ಒಂದು ತೆಳುವಾದ ಬಟ್ಟೆ ಒಳಗೆ ಹಾಕಿ ಒಣಗಿ ಹಾಕಿಬಿಡ್ರಿ. ನೋಡಿರಿ, ನಾನು ಈ ಒಂದು ಕರ್ಚಿಪ್ ಹಾಕೀನಿ. ಇದ್ರೊಳಗನ ನೋಡಿರಿ, ಬಿಸಿ ಬಿಸಿ ಜೋಳನ ನಾನೀಗ ಒಣಗಿ ಹಾಕಿಬಿಡ್ತೀನಿ. ಇದು ಒಂದು ಅರ್ಧ ತಾಸು ಕಂಪ್ಲೀಟ್ ತಣ್ಣಗಾಗಕ್ಕೆ ಬಿಟ್ಬಿಡ್ರಿ. ಆಯಿತಾ? ಈಗ ನೋಡಿರಿ, ಜೋಳ ತಣ್ಣಗಾಗ್ಯಾವು. ನೋಡಿರಿ, ಫುಲ್ ಡ್ರೈ ಆಗ್ಯಾವು. ಹಸಿ ನೀರಿನ ಅಂಶ ಏನೂ ಇಲ್ಲಲ್ಲ. ಈಗ ಇವನ್ನ ಹುರಿಬೇಕು. ಹುರಿಯೋದು ಹೆಂಗಪ್ಪ ಅಂತಂದ್ರೆ, ಇದಕ್ಕೊಂದು ಸ್ವಲ್ಪ ದೊಡ್ಡ ಬುಟ್ಟಿ ತೊಗೋಬೇಕು ಫ್ರೆಂಡ್ಸ್ ನೀವು. ಯಾಕಂತಂದ್ರೆ ಇದು ಸಿಡಿತೈತಿ ಎಲ್ಲ ಫುಲ್. ಈಗ ನೀವು ವಿಡಿಯೋದೊಳಗೆ ನೋಡುವಂತ್ರಿ. ಅದಕ್ಕೆ ನಾನು ಒಂದು ದೊಡ್ಡ ಬುಟ್ಟಿ ಇಟ್ಟೀನಿ. ಸ್ವಲ್ಪ ಹುರ್ಕೊಂಡ್ರೆ ಭಾಳ ಚಲೋ. ನಾನು ನಿಮಗೆ ತೋರ್ಸಾಕಂತ ಹೇಳಿ ಇಷ್ಟ ಜೋಳನ ಅದಕ್ಕೆ ಹುಕ್ಕುರಿಸ್ಕೊಳ್ಳೋದು ಅಂತಾರೆ. ಅದಕ್ಕೆ ಇಷ್ಟ ಜೋಳನ ಹುಕ್ಕುರಿಸ್ಕೊಳಕೊಂತೀನಿ. ನೋಡಿರಿ, ಫಸ್ಟ್ ಏನು ಮಾಡಬೇಕು, ಜೋಳ ಎಲ್ಲ ಬಿಸಿ ಆಗುವವರೆಗೂ, ಅಂದ್ರೆ ಅವು ಫುಲ್ ಹೀಟ್ ಆಗುವವರೆಗೂ ಈ ಥರ ಒಂದು ಸ್ಪೂನಿಲ್ಲ ಹಿಂಗೆ ಕಾಯಿಸ್ತಿರ್ಬೇಕು. ಸಣ್ಣಗೆ ಇಟ್ಟು ಜೋರಾಗಿನ ಇಟ್ಟರೆ ಏನು ಹೊತ್ತಂಗಿಲ್ಲ. ನೋಡಿರಿ, ಈಗ ಒಂದೊಂದು ಸಿಡಿಯೋಕೆ ಕುಂತವಲ್ಲ, ಇಂಥ ಪೊಸಿಷನ್ ಒಳಗೆ ನೋಡಿರಿ, ನಾನು ಯಾವ ಥರ ಬಟ್ಟೆ ಹಾಕಿನಲ್ಲ ಈ ಥರ ಹಾಕಬೇಕು. ಯಾಕಂದ್ರೆ ಅದು ಔಟ್ಸೈಡೆಲ್ಲ ಸಿಡಿಯುತ್ತದೆ. ಅದಕ್ಕೆ ಈ ಥರ ಬಟ್ಟೆ ಹಾಕಬೇಕು. ಆಮೇಲೆ ಅರಿವೆನೂ ಫುಲ್ ಹೀಟ್ ಆದಮೇಲೆ ನೋಡಿರಿ, ಈ ಥರ ಒಂದು ಸ್ಪೂನಿಲಿಂದ ಬಟ್ಟೆನ ಹಿಂಗೆ ಮಿಕ್ಸ್ ಮಾಡ್ಕೊತಿರ್ಬೇಕು. ಬಟ್ ಜೋಳನ ಸ್ವಲ್ಪ ಹಾಕ್ಕೊಂಡ್ರೆ ನಿಮ್ಗೆ ಇನ್ನೂ ಅನುಕೂಲ ಆಗುತ್ತೆ, ಸಿಡಿಯಂಗಿಲ್ಲ. ನೋಡಿರಿ, ಈ ಥರ ಮಾಡ್ಕೊತ ಗ್ಯಾಸ್ ಈಗ ಸಣ್ಣ ಇಡಬೇಕು. ನೀವು ಜೋರಿಗೆ ಇಟ್ಬಿಟ್ರೆ ಏನಾಗುತ್ತೆ, ಜೋಳ ಒಂದೊಂದು ಕಡೆ ಹೊತ್ತು ಬಿಡ್ತಾವೆ. ಅದಕ್ಕೆ ನೋಡಿರಿ, ಇನ್ನೂ ನಡಿವಿ ಜೋಳದವಲ್ಲ, ಎಲ್ಲ ಜೋಳನೂ ಕಂಪ್ಲೀಟ್ ಆಗೋವರೆಗೂ ಹಿಂಗೆ ಚಟಪಟ ಅಂತವು. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊರಿ, ಏನು ಬಿಸಿ ಹಚ್ಕೊಳ್ಳಾರ್ದ ಕೈಗೆ. ನೋಡಿರಿ, ಎಲ್ಲ ಕಂಪ್ಲೀಟ್ ಆದವು, ಜೋಳ ಒಟ್ಟು ಉಳಿದೇ ಇಲ್ಲ. ನೋಡಿರಿ, ಈ ಥರ ಮಾಡಿರಿ. ಇದನ್ನು ನಾಗಪ್ಪನಿಗೆ ನೈವೇದ್ಯವಾಗಿ ಇಡಬೇಕಂತ ಅವತ್ತು ಹಾಲು ಹಾಕೋ ದಿನ. ಹಾಗಾಗಿ ಸರ್ವಶ್ರೇಷ್ಠವಾದಂಥದ್ದು ಇದು ಅರಳು. ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದನ್ನೆಲ್ಲ ಭಾಳ ಅಂದ್ರೆ ಭಾಳ ಫೇಮಸ್ ಇದು. ನೀವು ಈ ಥರ ಒಂದು ನಿಮ್ಮ ಕಡೆ ಸಿಕ್ಕರೆ ಜೋಳ ತೊಗೊಂಬಂದು ಅರಳು ಮಾಡಿ ನೈವೇದ್ಯ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ.